ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇಲ್ಲ ಅಂದರೆ ಏನಾಯ್ತು ಗುರು, ರ್ಯಾಪಿಡೋ ಪಾರ್ಸಲ್ಸ್ ಮಾಡ್ತೀವಿ, ಪೋರ್ಟರಲ್ಲಿ ಪಾರ್ಸಲ್ಸ್ ಮಾಡ್ತೀವಿ, ತೊಂದರೆನೇ ಇಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟು ಮಾಡ್ತಾ ಇರಬೇಕಷ್ಟೆ. ಗೈಸ್, ಇವತ್ತು ಆಗಸ್ಟ್ 13 ಥರ್ಸ್ಡೇ. ಇವತ್ತು ನಾವು ಯಾವ ಓನ್ಲಿನೂ ಮಾಡ್ತಾಯಿಲ್ಲ, ಯಾವ ಫುಡ್ ಡೆಲಿವರಿನೂ ಮಾಡ್ತಾಯಿಲ್ಲ. ವಿ ಆರ್ ಜಸ್ಟ್ ಡೂಯಿಂಗ್ ರ್ಯಾಪಿಡೋ ಆ್ಯಂಡ್ ಪೋರ್ಟರ್. ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಪೋರ್ಟರು ಮತ್ತು ರ್ಯಾಪಿಡೋನೇ ಮಾಡ್ತೀನಿ ಪಾರ್ಸಲ್ಸು ಅಂತ ಹೇಳಿದೆ. ಅದನ್ನ ಇನ್ನೂ ವೀಡಿಯೋ ಅಪ್ಲೋಡೇ ಮಾಡಿಲ್ಲ ನಾನು. ಓನ್ಲಿಯಲ್ಲಿ ಮಾಡಿದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಇವಾಗ ಪೋರ್ಟರಲ್ಲಿ ಒಂದು ಆರ್ಡ್ರು ಸಿಕ್ತು, ಲೆಗ್ಗೆರೆ ಪಿಕ್ಕು, ಲೆಗ್ಗೆರೆ ಡ್ರಾಪು. ಬಟ್ ಕಿಲೋಮೀಟರ್ಸು ಡಿಫ್ರೆನ್ಸು. 1.5 ಕಿಲೋಮೀಟ್ರು ಅಂದರೆ 1.6 ಕಿಲೋಮೀಟರ್ ಪಿಕ್ ಇರೋದು. ಆ್ಯಂಡ್ ಡ್ರಾಪ್ ಲೊಕೇಶನ್ಗೆ ಎಷ್ಟು ಅಂತ ಹೇಳ್ತೀನಿ. ಕಿಲೋಮೀಟ್ರ್ ಓಡಿರೋದು ಫೋಟೋ ತೊಗೊಂಡಿದ್ದೀನಿ, 49,488. ನೋಡಿರಿ, ನೀವು ಯಾರಾದರೂ ಪೋರ್ಟರು ಪ್ಲಸ್ ರ್ಯಾಪಿಡೋ ಮಾಡೋಂಗಿದ್ರೆ. ಸೊ ಇವಾಗ ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆಗೆ ಪಿಕ್ ಮಾಡಿದೆ ಅಂದ್ಕೊಳ್ರಿ. 7 ಗಂಟೆಯಿಂದ ಲೆಕ್ಕ ಇಟ್ಕೊಳ್ಳೋಣ. ನನ್ನ ಐಡಿಯಾ ಯಾವ ಥರ ಹಾಕ್ಕೊಂಡೆ ಅಂದರೆ, ಲೈಕು ಒಂದು 100 ರೂಪಾಯಿ, ಓಕೆನಾ. 100 ಅಂದರೆ ಒಂದು ನಾರ್ಮಲಾಗಿ ಒಂದು 10 ಕಿಲೋಮೀಟರ್ ಆರ್ಡರ್ಸ್ನ ಪಿಕ್ ಮಾಡಬೇಕು. 10 ಕಿಲೋಮೀಟರ್ ಆರ್ಡರ್ಸ್ನ ಪಿಕ್ ಮಾಡಿದ್ರೆ ಒಂದು 10 ಆರ್ಡ್ರ್ ಹೊಡೆದ್ರೆ 1000 ರೂಪಾಯಿ. ನೋಡಿರಿ, 100 ಅಂದ್ಕೊಂಡು ಎಲ್ಲ ಅದರಲ್ಲೂ ಒಂದು 10 ಆರ್ಡ್ರ್ ಮಾಡಿದ್ರೆ ಸಾಕು, 1000 ರೂಪಾಯಿ. ಅದೇ ಏನಾದರೂ ಇವಾಗ ನಾರ್ಮಲಾಗೆ ಯಾವಾಗಲೂ ಸಿಗಲ್ಲ ಎರಡು ಒಟ್ಟೊಟ್ಟಿಗೆ ಆರ್ಡ್ರು ಒಂದೇ ಏರಿಯಾಗೆ. ಬಟ್ ಇನ್ ಕೇಸ್ ಏನೋ ಒಂದು ಇವಾಗ ಒಂದು 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು, ಬಟ್ ಪೋರ್ಟರಲ್ಲೂ ಅಲ್ಲಿಗೆ ಆರ್ಡ್ರು ಬಿದ್ದರೆ ಅದೇ ಏರಿಯಾಗೆ 200 ರೂಪಾಯಿ 10 ಕಿಲೋಮೀಟ್ರಿಗೆ. ಅಂದರೆ 1 ಕಿಲೋಮೀಟ್ರಿಗೆ 20 ರೂಪಾಯಿ ಲೆಕ್ಕ ಬರುತ್ತೆ. ಆ ಥರ ಆದರೆ ಎರಡು ಪಿಕ್ ಮಾಡ್ಕೊಂಬಿಟ್ರೆ. ಆದರೆ ಆ ಥರ ಸಿಗೋದೆಲ್ಲ ಸ್ವಲ್ಪ ರೇರು, ನೋಡಿಕೊಂಡು ಮಾಡ್ಕೋಬೇಕು. ಆಮೇಲೆ ಇವಾಗ ಎಕ್ಸಾಂಪಲ್ಲು ಸುಂಕದಕಟ್ಟೆ ಎರಡು ಒಂದೇ ಏರಿಯಾಗೆ ಬಿತ್ತು ಅಂದ್ಕೊಳ್ರಿ. ಎರಡು ಒಂದೇ ಏರಿಯಾಗಲ್ಲ, ಒಂದೇ ಲೈಕ್ ಸುಂಕದಕಟ್ಟೆ ಅಂತ ಇರುತ್ತೆ, ಇದರಲ್ಲೂ ಸುಂಕದಕಟ್ಟೆ ಅಂತಲೇ ಇರುತ್ತೆ. ಆದರೆ ಅದರಲ್ಲಿ ಡಿಫ್ರೆನ್ಸೇ ಬೇರೆ ಕಡೆ. ಅಂದರೆ ಒಂದು ಈ ಸೈಡ್ ಇರ್ಬೋದು, ಒಂದು ಈ ಸೈಡ್ ಇರ್ಬೋದು, ಆ ಥರನೂ ಆಗ್ಬಿಡುತ್ತೆ. ನೆನ್ನೆ ಹಂಗೆ ಆಗಿದ್ದು ನನಗೆ. ಪೋರ್ಟರಲ್ಲ, ಓಕೆ. ಡ್ರಾಪ್ ಲೊಕೇಶನ್ ನಂಬರ್ ಇದೆಯಲ್ಲ, .5 ಕಿಲೋಮೀಟರ್. ಬಸವೇಶ್ವರ ನಗರ. ಓ, ಕಿರ್ಲೋಸ್ಕರ್. ಓಕೆ. ಇಲ್ಲಿ ಗೈಸ್, ಎಲ್ಲಿ ಗೊತ್ತಾ, ಕುರುಬ್ರಳ್ಳಿ ಮೇಲ್ಗಡೆ ಒಳಗಡೆ ಕೆರೆ ಗ್ರೌಂಡ್ ಐತಲ್ಲ, ಅಲ್ಲಿ ಮಾದೇಶ. ಅದೇ ಗಾಡಿ ಅಲ್ವಾ ಮಾದೇಶನ್ ಡಬ್ಬು. ಥ್ಯಾಂಕ್ ಯು ಮ್ಯಾಮ್. ಹಾಂ, ಮಾಡಿದ್ದಾರೆ. ಜ್ಯೋತಿ ಗಾರು ಹಲೋ. ಹಾಂ, ಹೇಳಿ. ಹಾಂ ಮ್ಯಾಮ್, ಕೊಟ್ಟಿದ್ದೀವಿ, ಪೇಮೆಂಟ್ ಆಗಬೇಕಿತ್ತು. ಎಷ್ಟಾಯಿತು? 55. ಹಾಂ, ಏನಂತ ಬರುತ್ತೆ ನೀವು? ಮನೋಜ್ ವಿ ಅಂತ ಬರುತ್ತೆ ನೋಡಿ. ಓಕೆ, ಸರಿ. ಓಕೆ ಮ್ಯಾಮ್, ಓಕೆ. ಕನ್ಫರ್ಮೇಷನ್ ಮಾಡ್ಕೋಬೇಕು ಈ ಥರ, ಯಾವ ನಂಬರು ಏನು ಅಂತ. ಗುಡ್ ಅಕ್ಕ, ಗುಡ್ ಡೇ ಬಿಸ್ಕೆಟು. ಹೋಗ ನೀನು ಹೋಗಲಿ. ಥೋ, ಅದು ಗುರು. ಬನ್ನಿ ಗೈಸ್, ಸೆಕೆಂಡ್ ಆರ್ಡ್ರಲ್ಲಿ ಸಿಗ್ತೀನಿ.
ಗೈಸ್ ಇವಾಗ ಒಂದು 12 ಕಿಲೋಮೀಟ್ರು ಏನೋ ಇದೆ, ಹೋಬ್ಳಿ ಉತ್ತರ ಹೋಬಳಿ ಏನೋ ಐತೆ, ಹೆಸರು ಗೊತ್ತಿಲ್ಲ, ಉತ್ತರ ಹೋಬ್ಳಿ ಅಂತ ಏನೋ ಐತೆ. ಅದನ್ನು ಪಿಕ್ ಮಾಡಿಬಿಟ್ಟೆ. ಲೈಕ್ 140 ಸಮಥಿಂಗ್ ರುಪೀಸ್ ಇತ್ತು. ನೋಡುವ ಬನ್ನಿ. ಈಗ ಪಿಕ್ ಲೊಕೇಶನ್ ಬಂದು 1.6 ಕಿಲೋಮೀಟರ್ಸ್ ಇತ್ತು. 1.6 ಅಲ್ಲ, 1 ಕಿಲೋಮೀಟರ್ ಇತ್ತು. ಕಿಲೋಮೀಟರ್ಸು 114 ಸಮಥಿಂಗ್ ಇತ್ತು. ಇಲ್ಲೇ ಇರೋದು ಪಿಕ್ ಲೊಕೇಶನ್ನು. ಇಲ್ಲೇ ಬಂದ್ವಿ 100 ಮೀಟರ್ಸು. ಅರೈವ್ಡ್ ಮ್ಯಾಕ್ಸ್ 153 ರುಪೀಸ್ ಇದೆ ನೋಡ್ರಿ. ಕಾಲ್ ಕಸ್ಟಮರ್. ಸರ್ ರ್ಯಾಪಿಡೋ. ಹೇಳಿ. ಅಲ್ಲಿ ಕಾವೇರಿ ಡೆಂಟಲ್ ಕೇರ್ ಇದೆ ನೋಡಿ. ಕಾವೇರಿ ಡೆಂಟಲ್ ಕೇರ್. ಕಾವೇರಿ ಡೆಂಟಲ್ ಕೇರ್ ಮೇನ್ ರೋಡಲ್ಲ ಬರೋದದು? ಹಾಂ, ಇಲ್ಲಿದೆ. ಅದೇ ನೋಡಿ, ಸೈಡಲ್ಲಿ ವರ್ಕ್ ಇಲ್ಲ ಅಂದ್ರೆ ಸೈಡಲ್ಲಿ ವರ್ಕ್ ಇಟ್ಟಿರ್ತಾರೆ ನೋಡಿ. ಓಕೆ ಓಕೆ, ಅದೇ ಪಿಕ್ ಲೊಕೇಶನ್ ಅದೇನಾ? ಕಾವೇರಿ ಡೆಂಟಲ್ ಕೇರೇನಾ? ಹೌದು. ಓಕೆ ಓಕೆ. OTP ಇದೆ ನೋಡಿ. ಆಗಿದೆ. ಒಂದು ನಿಮಿಷ. ಹೇಳಿ ಸರ್. 2034 2034. ಓಕೆ ಸರ್, ಓಕೆ. ಹಾಂ, ಇಲ್ಲಿದ್ದೀನಿ. ಒಂದು ನಿಮಿಷ. ಐ ಥಿಂಕ್ ಇದು ಲಾಕ್ ಅನ್ಸುತ್ತಲ್ಲ, ಇನ್ನೂ ಓಪನ್ ಇಲ್ಲ ಅನ್ಸುತ್ತೆ. ಓಕೆ, ಒಂದು ಗ್ರೀನ್ ಕಲರ್ ಒಂದು ಟಬ್ ಥರ ಇದೆಯಲ್ಲ, ಅದಾ? ಅದೇ 2 ಇದೆ. ಹಾಂ, ಅಂದರೆ ಒಂದು ಕವರಲ್ಲಿ 2 ಐಟಮ್ ಇದೆ. ಅದೇ ಗ್ರೀನ್ ಕಲರು ಮತ್ತು ಕಾಫಿ ಕಲರ್, ಅದೇನಾ? ಹಾಂ, ಹೌದು. ಓಕೆ ಸರ್, ಓಕೆ. ಹಾಂ, ಓಕೆ ಸರ್, ಓಕೆ. ಹಾಂ. ಸೊ ನೋಡ್ತಾ ಇರ್ಬೋದು, ಇದೆ. ಇನ್ನೊಂದ್ಸಲಿ ಹೋಗಿ ನೋಡ್ಕೊತೀನಿ. ಅಷ್ಟೇ, ಒಂದೇ ಇರೋದು. ಸೊ ನೋಡ್ತಾ ಇರ್ಬೋದು ನೀವು, 14 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಹೋಗೋಣ, ಜಾಲಿ ಮಾಡೋಣ. ಸದ್ಯಕ್ಕೆ ಇದನ್ನು ಬ್ಯಾಗಲ್ಲಿ ಹಾಕೊಂಡ್ಬಿಡ್ತೀನಿ. ಇವಾಗ ಪೋರ್ಟರಲ್ಲಿ ಏನಾದ್ರು ಬಿತ್ತು ಅಂತ ಅಂದ್ಕೊಳ್ರಿ, ಲಾಟ್ರಿ. ಯಾಕೆ ಹೇಳ್ರಿ, 1 ರೌಂಡ್ಗೆ 300 ರೂಪಾಯಿ ಆ ಥರ ಆಗ್ಬಿಡುತ್ತೆ. ಇರ್ರಿ, ಲೊಕೇಶನ್ ನೋಡ್ಕೊತೀನಿ ಕರೆಕ್ಟಾಗಿ, ಎಲ್ಲಿಗೆ ಹೋಗ್ತಾ ಪಿಕ್ ಮಾಡಬೇಕು. ಸಜೆಪಾಳ್ಯ, ಔಟರ್ ರಿಂಗ್ ರೋಡು. ನಾಗರಬಾವಿನಾ? ಓ, ನಮಗೆ ಇದೇನು ಗೊತ್ತಿಲ್ಲ ಅಲ್ಲ. ಹಿಂಗೆ ಹೋಗೋದು ಒಟ್ಟಿನಲ್ಲಿ. ನಾಯಂಡಹಳ್ಳಿ, ಕೆಂಗೇರಿ ಈ ಸೈಡೆಲ್ಲ ಹೋದ್ರೆ ತೊಗೋಬೋದು ಗುರು. ಬನಶಂಕರಿಗೆ ತೊಗೋಬೋದು. ಆಮೇಲೆ ಬೇಂದ್ರೆ ನಗರ್ ಅಂತೆ. ಬಿದ್ದರೆ ಬನಶಂಕರಿಗೆ ಬೀಳ್ಬೋದು.
ಪೋರ್ಟರಲ್ಲಿ. ಆಮೇಲೆ ಕೆಂಗೇರಿಗೆ ಒಂದು ತೊಗೋಬೋದು, ನಾಯಂಡಹಳ್ಳಿಗೆ ತೊಗೋಬೋದು, ಚಂದ್ರ ಲೇಔಟ್ ತೊಗೋಬೋದು, ನಾಗರಬಾವಿಗೂ ತೊಗೋಬೋದು. ಪರವಾಗಿಲ್ಲ, ನಾನು ಆ ಸೈಡ್ ಅಂದ್ಕೊಂಡೆ. ಓ ಕತ್ರಿಗುಪ್ಪೆ ಇದರಲ್ಲಿ ಬೀಳ್ತಾ ಇತ್ತಾ ಪೋರ್ಟರಲ್ಲಿ? ಹ್ಞೂ, ಕತ್ರಿಗುಪ್ಪೆನೂ ಬೀಳ್ತಾ ಇತ್ತು. ಸೊ ನೋಡೋಣ ಬನ್ನಿ. ಒಂದು ಸ್ವಲ್ಪ ಹೊತ್ತು ಕಾಯಬೇಕು. ಪೋರ್ಟರಲ್ಲಿ ಬೆಳಗ್ಗೆ ಕೊಡಲ್ಲ ನನಗೆ ಗೊತ್ತಿದ್ದಂಗೆ. ಇದು ಯಾವ್ದು ಗುರು, ಒಂದು ಚೂರು ನಾವು ವೆಯ್ಟ್ ಮಾಡ್ತೀವಿ ಅಂದ್ಬಿಟ್ಟು ಕಾಯ್ಕೊಂಡು ಫುಲ್ಲು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಈಗ ಕೊಡ್ರು ಪೋರ್ಟರಲ್ಲಿ ಆರ್ಡ್ರ್ ಕೊಡ್ತಾಯಿಲ್ಲ ಗುರು. ಸೊ ಬನ್ನಿ ಗೈಸ್, ಇವಾಗ ಡ್ರಾಪ್ ಲೊಕೇಶನ್ ಹತ್ರನೇ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇದು 30 ನಿಮಿಷ ಐತೆ. 30 ನಿಮಿಷನೂ ಮಾತಾಡ್ಕೊಂಡು ಇರೋಕ್ಕಾಗಲ್ಲ, ಚಾರ್ಜ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ. ಆಮೇಲೆ ಹೆಂಗಿದ್ರೂ ಎಡಿಟ್ ಮಾಡಲೇಬೇಕು ನಾನು, ಓಕೆನಾ? ಹೆಂಗಿದ್ರೂ ಎಡಿಟ್ ಮಾಡಲೇಬೇಕು. ಸೊ ಬನ್ನಿ ಸಿಗುವ. ಯಾರೋ ಲೇಡಿ ಡ್ರೈವರು ದಬಾಕೊಂಡವ್ರೆ. ಡ್ರೈವರ್ ಎಲ್ಲ ರೈಡರು. ಹುಡುಗ ಹೋಗಿ ಸಮಾಧಾನ ಮಾಡ್ತವ್ರೆ. ಗುಡ್ ಡಿಸಿಷನ್ ಯು ಹ್ಯಾವ್ ಎವರ್ ಟೇಕ್. ನಿಮ್ದೇನಾ? ಎಲ್ಲಿಟ್ಟೆ? ಹಾಂ, ಒಂದೇ ಇದ್ದಿತ್ತು. ನೀವು ಡ್ರಾಪ್ ಮಾಡುವ 1781. ಥ್ಯಾಂಕ್ ಯು ಸರ್. 1 ಕಿಲೋಮೀಟ್ರ್ ಇದ್ದಿದ್ದು ಇಲ್ಲೇ ಸುಮ್ಮನೆ ಯೂಟರ್ನ್ ನೋಡ್ದಿದ್ರೆ 550 ಮೀಟ್ರು. ಬ್ಯಾಂಗ್ಳೂರ್ ಇದು ಯಾವ್ದು ಗುರು ಪಿಕಪ್ಪು ಇಷ್ಟು ಹೇಳ್ದವನೇ ಗೂಬೆ ನನ್ನ ಮಗ. 4.3 ಯಾರು ಗುರು ಹೋಗ್ತಾರೆ? ಹಾಂ, ಅಂದರೆ ಸುಮಾರು ಜನ ತಪ್ಪೇನು ಗೊತ್ತಾ ಮಾಡೋದು, ಈ ಸೈಡು ದೂರ ಬಂದುಬಿಡ್ತಾರೆ, ಆಮೇಲೆ ತಿರ್ಗಾ ಲಾಂಗ್ ಬೇಕು ಅಂದ್ಕೊಂಡು ಕೂತ್ಕೊಂಡಿರ್ತಾರೆ. ಬಟ್ ಆ ಥರ ಮಾಡಿದ್ರೆ ಟೈಮ್ ವೇಸ್ಟು. ನಾನು ಇಷ್ಟು ದಿನ ಅದೇ ಮಿಸ್ಟೇಕ್ ಮಾಡ್ತಿದ್ದಿದ್ದು. ಲಾಂಗ್ ಬರುತ್ತೆ ಅಂದ್ಕೊಂಡು ಕಾಯ್ಕೊಂಡು ಹಂಗೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಅಟ್ಲೀಸ್ಟು ಲೋಕಲ್ ಆರ್ಡರ್ಸು ಮಾಡಬೇಕು. ಲಾಂಗ್ ಹೋದಾಗ ಬೀಳುತ್ತೆ, ಯಾವಾಗನ ಒಂದು ಬಿದ್ದೇ ಬೀಳುತ್ತೆ. ಅಷ್ಟೋ ತನಕ ಇಲ್ಲೇ ಎಲ್ಲ ಒಂದು ಕಡೆ ಮಾಡಿಕೊಂಡು ಇದ್ದರೆ ಇಲ್ಲೂ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಇದು ಝೆಪ್ಟೋ ಆರ್ ಏನಿದು, ಝೆಪ್ಟೋನ ಇನ್ಸ್ಟಾಮಾರ್ಟ್ ಅಂತ ತೋರಿಸಿದ್ರು. ಇನ್ಸ್ಟಾಮಾರ್ಟ್
ದಿಸ್ ಈಸ್ ಇನ್ಸ್ಟಾಮಾರ್ಟ್, ದಟ್ ಈಸ್ ಝೆಪ್ಟೋ. ಓಕೆ, ಹೆಲ್ಮೆಟ್ ಅಲೋ ಮಾಡಲ್ಲ ಹೆಂಗಿದ್ರು ಗೊತ್ತು. ಪಿಜನ್ 34 ಗೈಸ್. ಇವಾಗ ಬ್ಲಿಂಕಿಟಲ್ಲಿರ್ಬೋದು ಅಥವಾ ಈ ಥರ ಇನ್ಸ್ಟಾಮಾರ್ಟಲ್ಲಿ ನೋಡ್ರಿ, ಇವಾಗ ಜೆರಾಕ್ಸ್ ಅನ್ನೋದು ಒಂದು ಆಪ್ಷನ್ ಕೊಟ್ಟಿರಬೇಕು. ನಾವು ಲಾಸ್ಟ್ ಟೈಮು ತೊಗೊಂಡಿದ್ವಿ, ನಮ್ಮ ರೆಸ್ಯೂಮ್ನ ಬ್ಲಿಂಕಿಟಲ್ಲಿ ಕೊಟ್ಟರೆ, ಬ್ಲಿಂಕಿಟು ಅಥವಾ ಇನ್ಸ್ಟಾಮಾರ್ಟ್ಗೆ ಹಾಕಿದ್ರೆ ಸೀದಾ ಎಷ್ಟು ಜೆರಾಕ್ಸ್ ಮಾಡಿಸ್ಬಿಟ್ಟು ಮೇಲ್ಗಡೆ ಯಾವ ಕಂಪ್ನಿ ಅನ್ನೋದು, ಇವಾಗ ಝೆಪ್ಟೋದು ಒಂದೆರಡು ಪೇಜ್ ಇಕ್ಬಿಟ್ಟು, ಅಥವಾ ಬ್ಲಿಂಕಿಟು ಒಂದೆರಡು ಪೇಜ್ ಇಕ್ಬಿಟ್ಟು ನಮ್ಮದು ಏನು ಜೆರಾಕ್ಸ್ ಕಾಪಿ ಇರುತ್ತೆ ಅದನ್ನು ತರಿಸ್ಕೊಬೋದು. ಆ ಥರನೂ ಆಪ್ಷನ್ ಇದೆ ಇವಾಗ. ನನಗೂ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು ಸ್ವಲ್ಪ ದಿನದಿಂದಲೇ. 1.5 ಕಿಲೋಮೀಟರ್ಸ್ ಮೋರ್. ಇವಾಗ ಕಸ್ಟಮರು ಹಂಗೆ ಮಾಡಿರೋದು, ಹೋಗಿ ಗಿರಾಕ್ಸ್ ಎಲ್ಲ ಹೊಡ್ಸ್ಕೊಂಬಂದಿರ್ತಾರೆ, ತೊಗೊಂಬಂದು ಪಿಜನ್ನಲ್ಲಿ ಇಕ್ಕಿದ್ರು, ತೊಗೊಂಬಂದು ಡ್ರಾಪ್ ಮಾಡಬೇಕು ಅಷ್ಟೇ. ಇದು ಯಾವ್ದು ಗುರು, 4th ಫ್ಲೋರು, ಲಿಫ್ಟ್ ಇದೆಯಾ ಇಲ್ಲಿ? ಮಗಂದು ಲಿಫ್ಟು ಇಲ್ಲ, ಹೋಗ್ರಿ. 3417 ಇದೆ. ಬನ್ನಾರ್ಘಟ್ಟ. ಇದು ಒಂದು, ಇದು 2, ಇದು 3, ಥ್ಯಾಂಕ್ ಯು. ಫೋರ್ ಫ್ಲೋರ್ ಗುರು, ಹಾಂ ಸುಮ್ಮನೆನಾ? ರಜೆ ಅಂದಳಿ. ಹೆಂಗೆ ಎಕ್ಸಸೈಸ್. ₹40 ಗೈಸ್. 193 ಅಂದರೆ ಸುಬ್ರಹ್ಮಣ್ಯ. ಇದು ಬೇಡ, ಇದು ಬೇಡ, ಎಲ್ಲ ದೂರ. ಅದೇ ಅಲ್ಲೇ ಇವಾಗ ಬಂದಲ್ಲ, ಅಲ್ಲೇ ಪಿಕಪ್ಪು. $3.9, $3.6 ಅಂತ ಪೋಟರ್. ಇವಾಗ ಮನೆಗೆ ವಿಜಯನಗರ ಕೊಟ್ಟವ್ ನೋಡ್ರಿ ಬೈಕ್ ಟ್ಯಾಕ್ಸಿ. ಅದು ಪಿಕಪ್ಪು 4.1 ಕಿಲೋಮೀಟ್ರ್. ಏನು ಅಮೌಂಟ್ ಅಂತ ಕೊಡ್ತಾನೆ ಇವನು ನೋಡ್ರಿ. ಅದಕ್ಕೆ ಲಾಂಗ್ ಪಿಕಪ್ ಏನಾದ್ರು ಇದ್ದರೆ ತಗೋಬಾರ್ದು. ಬನಶಂಕರಿ. ₹143 ಇದೆ ಗೈಸ್. ಹಂಗಂದರೆ ₹143, 143 ಅಂತ ಇದ್ದೀನಿ, 243.
ಪೋರ್ಟರಲ್ಲಿ ಕೊಟ್ಟರೆ ಲೆಟ್ಸ್ ವೇಟ್ till I get some orders. ಗೈಸ್ ಇವಾಗ ಟೈಮ್ ಬಂದು 8:37. ಲೂಲು ಮಾಲ್ಗೆ ಒಂದು ಆರ್ಡ್ರ್ ಸಿಕ್ತು. ಲೈಕ್ ಪಿಕಪ್ ಇರೋದು 2.7 ಇದ್ದರೆ ಇರಲಿ ಬಿಡಪ್ಪ. ಫಸ್ಟು ನಮಗೆ ಅಂಜನಾಪುರ ಟೌನ್ಶಿಪ್ಪು, ಫಸ್ಟು ನಮಗೆ ಅಲ್ಲಿಗೆ ಹೋಗ್ಬೇಕಲ್ಲ ಆ ಸೈಡ್ಗೆ, ಅದಕ್ಕೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ. ಅದು ಅಮೌಂಟು ಎಷ್ಟು ಅಂತ ಸರಿಯಾಗಿ ನೋಡಿಲ್ಲ ನಾನು, ಹೇಳ್ತೀನಿ ನಿಮಗೆ, ಅಪ್ಡೇಟ್ ಮಾಡ್ತೀನಿ. ಸೊ ಫಸ್ಟು ಇದು ಎತ್ತಿಕ್ಬಿಡ್ತೀನಿ, ಈಗ ಬೇಡ. ಸೊ ಇಲ್ಲಿಂದ ಆಫ್ ಮಾಡ್ಕೊಂಡು ಹೋಗೋಣ. ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನೋಡೋಣ. ಕಿಲೋಮೀಟ್ರ್ ಎಷ್ಟು ಮೀಟ್ರ್ ಹೋಗುತ್ತೆ ಅನ್ನೋದನ್ನ ನೋಡೋಣ. ಬನ್ನಿ ಗೈಸ್ ಈಗ. ಸೊ ಬನ್ನಿ ಗೈಸ್, ಪಿಕಪ್ ಲೊಕೇಶನ್ ಹತ್ರ ಹೋಗಿ ನಿಮಗೆ ಸಿಗ್ತೀನಿ. ಆ್ಯಂಡ್ ಏನು ಐಟಮ್ಮು ಆ್ಯಂಡ್ ಅಮೌಂಟು ತಿಳ್ಸ್ಕೊಂಡ್ಕೊಡ್ತೀನಿ ಬನ್ನಿ. ನಾನೇ ನೋಡಿಲ್ಲ ಅಮೌಂಟು. ಲೂಲು ಮಾಲ್ ಐತಲ್ಲ, ಸೀದಾ ಆ ಸೈಡ್ ಹೋದರೆ ಸಾಕಪ್ಪ ಅನ್ಸ್ಬಿಡೈತೆ. ಅಂದರೆ ಲಾಂಗ್ ಆರ್ಡ್ರ್ ತೊಗೊಂಡ್ರೆ ಹಂಗೆ ನಾವು ಬಂದಿದ್ದ ಕಡೆ ಹೋಗ್ಬಿಡ್ಬೇಕು ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಏನು ದಿನ ಪೂರ್ತಿ ಇಲ್ಲೇ ಇರೋಕ್ಕಾಗಲ್ವಲ್ಲ, ಆ ಸೈಡ್ ಹೋಗಲೇಬೇಕು. ಸೊ ಬನ್ನಿ ಹೋಗೋಣ ಆತಾಗೆ. ಬಿಕಾಸಿಕಾಪುರ ಯಾವುದಪ್ಪ ಇದು? ಬಿಕಾಸಿಪುರ ಅಂತಲ್ಲಪ್ಪ, ಯಾವುದಿದು ಹೆಸರು? ಹಿಂಗೆ ಬಿಕ್ಸಾನಿ ಅಂತಾರಲ್ಲ ಹಂಗೆ. ಗೈಸು ಮಾಲ್ ಒಳಗಡೆ ಅಂತೆ 4th ಫ್ಲೋರು ಮೇಡಮ್ ಚಾಕ್ಲೇಟ್ ಅಂತ ಒಂದು ಶಾಪು. ಹಿಂಗೆ ಹೋಗೋದಾ? ಇದು ಫೋರಮ್ ಮಾಲ್ಗೆ ಸ್ವಾಗತ. ಗೈಸ್ ಒಳಗಡೆ ಕ್ಯಾಮ್ರಾ ಅಲೋ ಮಾಡಿಲ್ಲ, ಅದಕ್ಕೆ ಫೋನಲ್ಲೇ ಮಾಡ್ತಾಯಿದ್ದೀನಿ. ಸೊ ಮೇಡಮ್ ಚಾಕ್ಲೇಟ್ ಅಂತೆ ನೋಡಿ. ಲೂಲು ಮಾಲಲ್ಲೂ ಮೇಡಮ್ ಚಾಕ್ಲೇಟ್ ಅಂತಲೇ ಐತೆ. ಅಲ್ಲಿ ಹೋಗಿ ಡೆಲಿವರಿ ಮಾಡಬೇಕು. ಎಷ್ಟು ಕೊಟ್ಟಿರೋದು ಹೇಳ್ರಿ? ಇಲ್ಲಿಂದ 13 ಕಿಲೋಮೀಟ್ರ್ ಐತೆ. 136 ರೂಪಾಯಿ ಕೊಟ್ಟವ್ರೆ. ಅಂದರೆ 2 ಕಿಲೋಮೀಟ್ರು 2.5 ಕಿಲೋಮೀಟ್ರು ವೇಸ್ಟ್. ಪಿಕಪ್ ಬಂದ್ವಲ್ಲ ಅದೆಲ್ಲ ವೇಸ್ಟು ಅನ್ನೋ ಥರ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಿ ಬರೋಣ ಬನ್ನಿ. ಗೈಸ್ ನೋಡ್ತಾ ಇರ್ಬೋದು, ಆಗಲೇ ಪಿಕ್ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಹೊತ್ತು ಕಾಯೋಣ, ಬೇಗ ಕೊಟ್ಟು ಏನೂ ಆಗಬೇಕಾಗಿಲ್ಲ. ಬನಶಂಕರಿ ಅಂತೆ. ಪಿಕ್ ಲೊಕೇಶನ್ನೇ 4.3 ಕೊಟ್ಟವ್ರೆ. ಕ್ಯಾಮ್ರಾ ಆನ್ ಮಾಡೋಂಗಿಲ್ಲ ಅಂದ, ಅಂದರೆ ಕ್ಯಾಮ್ರಾ ತೊಗೊಂಡೋಗಂಗಿಲ್ಲ ಅಂದೆ. ಸರಿ ಆನ್ ಮಾಡಲ್ಲ ಬಿಡಪ್ಪ ಅಂದರೆ, ಕ್ಯಾಮ್ರಾ ತೊಗೊಂಡೇ ಹೋಗಂಗಿಲ್ಲ ಅಂತವನೇ, ಮತ್ತೇನು ನೀನು ಹಿಡ್ಕೊತೀಯ ಅಂದರೆ ಸರಿ ಆನ್ ಮಾಡಲ್ಲ ಅಂದ್ಬಿಟ್ಟು ಹೋಗ್ರಿ ಅಂದ್ಬಿಟ್ಟು ಕಳಿಸ್ತವನೆ ಗೂಬೆ ನನ್ನ ಮಗ. ಅಲ್ಲ ನಂಗೆ ಒಂದೇ ಅರ್ಥ ಆಗಲ್ಲ, ಕ್ಯಾಮ್ರಾದಲ್ಲಿ ತೊಗೊಂಡೋದ್ರೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ಶೂಟ್ ಮಾಡೋಂಗಿಲ್ವಂತೆ, ಮೊಬೈಲಲ್ಲಿ ಮಾಡಿದ್ರೆ ಮಾಡ್ಕೋಬೋದಂತೆ. ಇರಿ ಗೈಸ್, ಈಗ 9:04, ಒಂದು 10 ನಿಮಿಷ ಕಾಯ್ದು ನೋಡ್ತೀನಿ, ಅದಾದಮೇಲೆ ಹೊಡ್ತೀನಿ. ಗೈಸ್ ಕಾಯ್ದೆ 9:30 ಆಯಿತು, ಈಗಲೂ ಕಾಯ್ತಾಯಿದ್ದೀನಿ. ಬಡ್ಡಿ ಮಗನ ಬೀಳ್ತಾನೇ ಇಲ್ಲ ಯಾವುದೂ. ಇನ್ನೇನು ಮಾಡೋದು? ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್, ವಿ ಹ್ಯಾವ್ ಟು ಗೋ. ಹೋಗಲೇಬೇಕಾದ ಪರಿಸ್ಥಿತಿ ಉಂಟುವಾದಾಗ ನಾವು ಹೋಗಲೇಬೇಕಾದ ಸಂದರ್ಭ ಬರುತ್ತದೆ. ಹೋಗೋಣ ಬನ್ನಿ ಗೈಸ್, ಇನ್ನೇನು ಮಾಡೋಣ? ನೋಡೋಷ್ಟು ನೋಡಿದೆ, ಬರ್ತಾನೆ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೇನೆ ಸಿಗ್ತೀನಿ ನಿಮಗೆ. ಗೈಸ್ ಇವಾಗ ಲೂಲು ಮಾಲ್ ಹತ್ರ ಬಂದಾಯಿತು ನೋಡ್ರಿ. 2nd ಫ್ಲೋರ್ ಅಂತೆ. ಪೋಟರ್
ಪೋರ್ಟರ್ ಪೋರ್ಟರ ರ್ಯಾಪಿಡೋನು ಒಯ್ ಒಯ್ ಅಷ್ಟೇ ಬಂದಾಯಿತು ಗೈಸ್. ಇವಾಗ ತಿರ್ಗಾ ಒಳಗಡೆ ಹೋದರೆ ಅಲೋ ಮಾಡಲ್ಲ. ಸೊ ನಾನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ರೀ. ನೋಡಿರಿ ಇದೇ ಪಾರ್ಕಿಂಗ್ ಲಾಟು. ಝೊಮ್ಯಾಟೊ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಏನಾದ್ರು ಬಂತು ಅಂದರೆ ಇಲ್ಲೇ ಹಾಕೋದು ಗಾಡಿಗಳನ್ನ. ಅದೇ ಕಸ್ಟಮರ್ ಏನಾದ್ರು ಬಂತು ಅಂದರೆ ಅಲ್ಲಿ ಒಳಗಡೆ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ, ನಮಗೆ ಫ್ರೀ. ಸೊ ಬರ್ತೀನಿ ರೀ, ಹೋಗಿ ಬರ್ತೀನಿ ಗೈಸ್. ನೋಡಿರಿ ಲೈಟಿಂಗ್ಸು ಹೆಂಗೆ ಪಳ 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 ಅಂತೈತೆ. ಹಿಂಗೆ ನಮ್ಮ ಜೀವನದಲ್ಲೂ ನಮ್ಮ ಲೈಫಲ್ಲಿ ಪಳ 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 ಅಂತ ಆರ್ಬೇಕು ಗುರು. ನಿಮ್ದೇನಾ? ಅಲ್ಲೊಂದು ಬಾರ್ ಇದೆ. ಹಾಂ 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 ಸರ್. ಹಾಂ ಮಾಡ್ತೀರಾ? ಓಕೆ, ಇದೇ ನಂಬರು? ಓಕೆ ಗೈಸ್, ನಿಮಗೆ ಬೇಗ ಅರ್ನಿಂಗ್ಸ್ನ ತೋರಿಸ್ಕೊಂಡು ಕೊಡ್ತೀನಿ ಬನ್ನಿ ಎಷ್ಟಾಯಿತು ಅಂತ. ಕರೆಕ್ಟಾಗಿ ನಾವು ಮಾಡಿರೋದು 11 ಅವರ್ ಗುರು, ಪೋರ್ಟರು ಪ್ಲಸ್ ರ್ಯಾಪಿಡೋ. ಓಕೆನಾ? ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿರಿ. 690 ರೂಪಾಯಿ ಬಂದು ರ್ಯಾಪಿಡೋದಲ್ಲಿ. ಆಮೇಲೆ 721 ರೂಪಾಯಿ ಇದು ಬಂದು ಪೋರ್ಟರಲ್ಲಿ. ಸರಿನಾ? ಇಷ್ಟು ನಮ್ಗೆ ಆಗಿರೋ ಅಂಥ ಅರ್ನಿಂಗ್ಸು. ನಮ್ಮ ಗಾಡಿ ಎಲ್ಲಪ್ಪ ಕಿಲೋಮೀಟ್ರ್ ಎಷ್ಟು ಓಡಿದೆ ಅನ್ನೋದನ್ನ ಹೇಳ್ತೀನಿ ರೀ. $49,616 ಕಿಲೋಮೀಟ್ರ್ ಓಡಿದೆ. ಓಕೆನಾ? 11 ಅವರ್ ಮಾಡಿ 1,411 ರೂಪಾಯಿ. ಸೊ ನೋಡಿ, ಪೋರ್ಟರು ಪ್ಲಸ್ ರ್ಯಾಪಿಡೋದಲ್ಲಿ ಮಾಡಿದ್ರೆ ಈ ಥರ ಇನ್ನೂ ಜಾಸ್ತಿನೇ ಮಾಡ್ಬೋದಿತ್ತು. ಓಕೆನಾ? ನಾನೇನು ಮಾಡಿದೆ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾತ್ರ ತೊಗೊಂಡು ಮಾಡಿರೋದು. ಓಕೆನಾ? ಇನ್ನು 2,300 ರೂಪಾಯಿ ಗಂಟನೂ ಮಾಡ್ಬೋದು. ಸ್ವಿಗ್ಗಿ ಝೊಮ್ಯಾಟೊದಲ್ಲೆಲ್ಲ ಕ್ಯಾನ್ಸಲೇಷನ್ ಎಲ್ಲ ಏನೂ ಇರೋಲ್ಲ ಅಲ್ವಾ? ಅದರಲ್ಲಿ ಪ್ರತಿಯೊಂದು ಆರ್ಡ್ರೂ ಪಿಕ್ ಮಾಡಬೇಕು, ಅವ್ರು ಹೇಳಿದ ಕಡೆ ಎಲ್ಲ ಹೋಗಬೇಕು. ಬಟ್ ಇದರಲ್ಲಿ ನಾವು ಯಾವುದು ಬೇಕೋ ಯಾವುದು ಬೇಡ ಅದನ್ನೆಲ್ಲ ಕ್ಯಾನ್ಸಲ್ ಅಂದ್ಕೊಂಡು ಒಂದಷ್ಟು ಟೈಮ್ ವೇಸ್ಟು ಅಲ್ಲೂ ಆಗುತ್ತೆ. ಸೊ ಅದಕ್ಕೆ ನಮಗೆ ಒಂದು ಈ ಥರ ಅರ್ನಿಂಗ್ಸ್ ಆಗುತ್ತೆ. ಸೊ ಬೆಳಗ್ಗೆ ಫೋಟೋ ತೆಗ್ದಿದ್ದು $49,487. 49,616 129 ಕಿಲೋಮೀಟ್ರ್ ಓಡಿದೆ ಗೈಸ್ ಗಾಡಿ. ಓಕೆನಾ? ಇದಕ್ಕೆ 140 80 120 ಅಂದರೆ 330 350 40 50 60 360 ರೂಪಾಯಿ ಪೆಟ್ರೋಲ್ ಹೋಗಿದೆ. ₹360 ಪೆಟ್ರೋಲ್ ಹೋಗಿದೆ ಅಂತ ಅಂದರೆ 690 ಪ್ಲಸ್ 721 300 ಎಷ್ಟಂದೆ 330 340 50 60 360 ಅಂದರೆ 1,051 ರೂಪಾಯಿ ಅರ್ನಿಂಗ್ಸು ನಮಗೆ ಇವತ್ತಾಗಿರೋದು ಅಷ್ಟೇ. ಸೊ ಗೊತ್ತಾಯ್ತಲ್ಲ, ಯಾವುದು ಬೆಸ್ಟು ಅಂತ ಹೇಳ್ತೀರಾ, ಒಂದು ಕಮೆಂಟ್ ಹಾಕ್ರಿ ನೋಡೋಣ. ಸೊ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿ ಯು ಟಾಟಾ ಬೈ ಗೈಸ್.